ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 18 ವರಾಹ ಹಿರಣ್ಯಾಕ್ಷರ ಕಾಳಗ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 9. ಪರಾನುಶಕ್ತಂ ತಪನೀಯೋಪಕಲ್ಪಂ ಮಹಾಗದಂ ಕಾಂಚನ ಚಿತ್ರದಂಶಂ ಮರ್ಮಾಣ್ಯ ಭೀಕ್ಷ್ಣಂ ಪ್ರತುದಂತಂ ದುರುಕ್ತ್ರೈಃ ಪ್ರಚಂಡಮನ್ಯು ಪ್ರಹಸಂಸ್ಥಂ ಬಭಾಷೆ. ಅನುವಾದ: ತನ್ನ ಶರೀರದ ಮೇಲೆ ಬಳೆಗಳು, ಸುಂದರವಾದ ಚಿನ್ನದ ಕವಚ ಮೊದಲಾದ ಆಭರಣ ಸಂಪತ್ತುಗಳಿದ್ದ ಆ ದಾನವನು ಒಂದು ದೊಡ್ಡ ಗದಾ ಪರಿಘವನ್ನು ಹಿಡಿದು ಹಿಂದಿನಿಂದ ಭಗವಂತನನ್ನು ಅಟ್ಟಿಸಿಕೊಂಡು ಬಂದನು. ಭಗವಂತನು ಅವನ ಚುಚ್ಚುವಂತಹ ಕೆಟ್ಟ ಮಾತುಗಳನ್ನು ಸಹಿಸಿಕೊಂಡನು. ಆದರೆ ಪ್ರತ್ಯುತ್ತರ ಕೊಡುವಾಗ ತನ್ನ ಪ್ರಚಂಡ ಕೋಪವನ್ನು ವ್ಯಕ್ತಪಡಿಸಿದನು. ಶ್ಲೋಕ 10. ಶ್ರೀ ಭಗವಾನುವಾಚ ಸತ್ಯಂ ವಯಂ ಭೋ ವನಗೋಚರ ಮೃಗ ಯುಷ್ಮದ್ವಿಧಾನ್ ಮೃಗಯೇ ಗ್ರಾಮಸಿಂಹಾನ್ ನ ಮೃತ್ಯುಪಾಶೈ ಪ್ರತಿಮುಕ್ತಸ್ಯ ವೀರ ವಿಕಥನಂ ತವ ಗೃಹ್ಣಂತ್ಯ ಭದ್ರ. ಅನುವಾದ: ದೇವೋತ್ತಮ ಪುರುಷನು ಹೇಳಿದನು, ನಿಜ, ನಾವು ಕಾಡು ಮೃಗಗಳೇ, ನಿನ್ನಂತಹ ಬೇಟೆ ನಾಯಿಗಳಿಗಾಗಿ ಹುಡುಕಾಡುತ್ತಿದ್ದೇವೆ. ಮೃತ್ಯು ಬಂಧನದಿಂದ ಯಾರು ಮುಕ್ತರಾಗಿದ್ದಾರೆಯೋ ಅವರು ನೀನು ಆಡುತ್ತಿರುವ ಹಗುರವಾದ ಮಾತುಗಳಿಂದ ಭಯಪಡುವುದಿಲ್ಲ. ನೀನಾದರೋ ಮೃತ್ಯು ನಿಯಮಗಳಿಗೆ ಬದ್ಧನಾಗಿದ್ದೀಯೇ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಹಿರಣ್ಯಕಶಿಪು ಇದ್ನಲ್ಲ, ಅವನು ತಲೆಯಲ್ಲಿ ಚಿನ್ನದ ಕೂದಲಿತ್ತು, ಭಯಾನಕವಾಗಿರುವಂಥ ಕೋರೆ ಹಲ್ಲುಗಳಿತ್ತು. ಅವನು ನೀರಿನಿಂದ ಮೇಲಕ್ಕೆ ಬರ್ತಾ ಇರಬೇಕಾದ್ರೆ ಭಗವಂತ ಆನೆಯನ್ನು ಹೇಗೆ ಅಟ್ಟಿಸ್ಕೊಂಡು ಬರ್ತಾರೋ ಆ ರೀತಿ ಅಟ್ಟಿಸ್ಕೊಂಡು ಬಂದು ಜೋರಾಗಿ ಗರ್ಜನೆ ಮಾಡ್ತಾ ಅವನು ಹೇಳ್ತಾ ಇದ್ದಾನೆ, ಸವಾಲ್ ಹೊಡ್ತಾ ಇರುವಂಥ ಶತ್ರುವಿನ ಮುಂದೆ ಓಡ್ ಹೋಗ್ತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗೋದಿಲ್ವಾ? ನಾಚಿಕೆ ಗೆಟ್ಟವರಿಗೆ ಅವಮಾನ ಅನ್ನೋದೇ ಇಲ್ಲ ಅಂತ ಹೇಳ್ತಾನೆ. ಭಗವಂತ ಭೂಮಿಯನ್ನು ಏನು ಮಾಡ್ದ? ನೀರಿನಿಂದ ಎತ್ಕೊಂಡು ಬಂದು ಆ ನೀರಿನ ಮೇಲ್ಭಾಗದಲ್ಲಿ ತೇಲುವ ಹಾಗೆ ಆ ಭೂಮಿಯನ್ನು ಅದರ ಮೇಲೆ ಇರಿಸ್ತಾನೆ. ಅಂದರೆ ಆ ತೇಲುವಂಥ ಶಕ್ತಿಯನ್ನು ಭಗವಂತ ಆ ಭೂಮಿಗೆ ಕೊಡ್ತಾನೆ. ಶತ್ರು ನಿಂತು ನೋಡ್ತಾ ಇದ್ದಂಗೆನೆ ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಬ್ರಹ್ಮ ಮತ್ತು ಇನ್ನು ಬೇಕಾದಷ್ಟು ದೇವತೆಗಳು ಭಗವಂತನ ಆ ಕೆಲಸವನ್ನೆಲ್ಲ ಮೆಚ್ಚಿಕೊಂಡು ಹೂಮಳೆಯನ್ನು ಸುರಿಸ್ತಾರೆ. ಬ್ರಹ್ಮ ಆ ಭಗವಂತನ ಮಹಿಮೆಗಳನ್ನು, ಆ ಗುಣಗಳನ್ನು ಹಾಡಿ ಹೊಗಳುತ್ತಾನೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ತನ್ನ ಶರೀರದ ಮೇಲೆ ಬಳೆಗಳು ಮತ್ತು ಸುಂದರವಾದಂಥ ಚಿನ್ನದ ಕವಚ, ಈ ರೀತಿಯ ಆಭರಣ ಸಂಪತ್ತುಗಳಿದ್ದಂಥ ಆ ದಾನವ ಏನು ಮಾಡ್ದ? ಒಂದು ದೊಡ್ಡ ಗದೆಯನ್ನು ಹಿಡ್ಕೊಂಡು ಭಗವಂತನ ಹಿಂದೆ ಅಟ್ಟಿಸ್ಕೊಂಡು ಓಡ್ತಾ ಇದ್ದಾನೆ. ಭಗವಂತ ಆ ಭೂಮಿಯನ್ನು ಎತ್ಕೊಂಡು ಮೇಲೆ ಹೋಗ್ತಾ ಇದ್ರೆ ಇವನು ಆ ಭಗವಂತನನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾನೆ. ಈಗ ನಾವು ರಾಕ್ಷಸರನ್ನು ನೋಡಿರ್ತೀವಲ್ವ, ಅವರು ಕೈಯಲ್ಲೆಲ್ಲ ಖಡ್ಗಗಳ ಥರ ಬಳೆಗಳನ್ನು ಹಾಕ್ಕೊಂಡಿರ್ತಾರೆ, ಆಮೇಲೆ ಸರ ಹಾಕ್ಕೊಂಡಿರ್ತಾರೆ, ಚಿನ್ನದ ಕವಚ ಇರುತ್ತೆ. ಆ ರೀತಿ ಒಂದು ಗದೆಯನ್ನು ಕೂಡ ಹಿಡ್ಕೊಂಡು ಭಗವಂತನನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾನೆ. ಭಗವಂತ ಅವನು ಆಡದಂತಹ ಚುಚ್ಚು ಮಾತುಗಳಿದೆಯಲ್ಲ, ಕೆಟ್ಟ ಮಾತುಗಳು, ಅದನ್ನೆಲ್ಲ ಸಹಿಸ್ಕೊಳ್ತಾನೆ. ಆದರೆ ಪ್ರತ್ಯುತ್ತರ ಕೊಡಬೇಕಾದ್ರೆ ಅವನು ತುಂಬ ಪ್ರಚಂಡ ಕೋಪ ಅಂತ ಹೇಳ್ತಾರೆ. ಬರೀ ಕೋಪ ಅಲ್ಲ, ಪ್ರಚಂಡವಾದಂತಹ ಕೋಪವನ್ನು ಅವನು ವ್ಯಕ್ತಪಡಿಸ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅಸುರನು ಭಗವಂತನನ್ನು ಕೆಟ್ಟ ಮಾತುಗಳಿಂದ ಹೀಯಾಳಿಸುತ್ತಿರುವಾಗ ಕೂಡಲೇ ಆ ದಾನವನನ್ನು ಅವನು ದಂಡಿಸಬಹುದಾಗಿತ್ತು. ಆದರೆ ದೇವತೆಗಳನ್ನು ಸಂತುಷ್ಟಗೊಳಿಸಲು ಮತ್ತು ಅವರು ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ತೊಡಗಿರುವಾಗ ಅಸುರರಿಗೆ ಹೆದರಬೇಕಾದ್ದಿಲ್ಲ ಎಂಬುದನ್ನು ತೋರಿಸಲು ಭಗವಂತನು ಅಸುರನನ್ನು ಸಹಿಸಿಕೊಂಡನು. ತಮ್ಮನ್ನು ಸಂರಕ್ಷಿಸಲು ಭಗವಂತನು ಸದಾ ಇದ್ದಾನೆ ಎಂಬುದನ್ನು ದೇವತೆಗಳು ತಿಳಿಯುವಂತೆ ಮಾಡಲು ಮತ್ತು ಅವರ ಭಯವನ್ನು ಹೋಗಲಾಡಿಸುವ ಉದ್ದೇಶದಿಂದ ಅವನು ಸಹನೆಯನ್ನು ತೋರಿಸಿದನು. ನೋಡಿ, ಇಲ್ಲಿ ಆ ಅಸುರ ಕೆಟ್ಟದಾಗಿ ಮಾತಾಡ್ತಾನೆ, ಹೀಯಾಳಿಸ್ತಾ ಇರಬೇಕಾದ್ರೇನೆ ಭಗವಂತ ಅವನಿಗೆ ಏನಾದರೂ ಒಂದು ಶಿಕ್ಷೆ ಕೊಡ್ಬೋದಾಗಿತ್ತು. ಆದರೆ ಇಲ್ಲಿ ದೇವತೆಗಳನ್ನು ಸಂತುಷ್ಟಗೊಳಿಸ್ಬೇಕಾಗಿತ್ತು. ಮತ್ತು ತಮ್ಮ ಕೆಲಸ ಕರ್ತವ್ಯ ಏನಾದರೂ ಮಾಡಬೇಕಾದ್ರೆ ಯಾವ ಅಸುರರಿಗೂ ನಾವು ಹೆದರ್ಕೋಬೇಕಾಗಿಲ್ಲ. ಅಂದರೆ ಏನು, ನಮ್ಮ ಕೆಲಸದಲ್ಲಿ ಯಾರು ಅಡ್ಡಿ ಮಾಡ್ತಾರೋ ಅವರನ್ನು ಅಸುರರು ಅಂತ ತಿಳ್ಕೋಬೇಕು, ಆಯಿತಾ? ಅವರು ಇವ್ರಿಗೆ ಏನು ನಾವು ಹೆದರ್ಕೊಳ್ಬೇಕಾಗಿರುವಂಥ ನೆಸೆಸಿಟಿ ಇಲ್ಲ ಅನ್ನೋದನ್ನು ತೋರಿಸೋದಕ್ಕೋಸ್ಕರನೇ ಇಲ್ಲಿ ಭಗವಂತ
ಭಗವಂತ ಆ ಅಸುರ ಏನು ಹೇಳಿದ್ರು ಕೂಡ ಸಹಿಸ್ಕೊಳ್ತಾನೆ. ತಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಭಗವಂತ ಸದಾ ಇರ್ತಾನೆ. ಈಗ ನಾವು ನಮ್ಮ ಕರ್ತವ್ಯವನ್ನು ಮಾಡಬೇಕಾದ್ರೆ, ಒಳ್ಳೆಯ ಕೆಲಸವನ್ನು ಮಾಡಬೇಕಾದ್ರೆ ಭಗವಂತನ ಸಹಾಯ ನಮ್ಮಲ್ಲಿ ಯಾವಾಗಲೂ ಇರುತ್ತೆ. ನಮ್ಮ ರಕ್ಷಣೆ ಮಾಡೋದಕ್ಕೆ ಅವನು ಸದಾ ಇರ್ತಾನೆ. ಏನೇ ತೊಂದರೆ ಆದರೂ ಕೂಡ ಅದರಿಂದ ನಮ್ಮನ್ನು ಪಾರು ಮಾಡ್ತಾನೆ. ಆದರೆ ಮೊದಲು ನಮಗೆ ಅವನ ಮೇಲೆ ನಂಬಿಕೆ ಇರಬೇಕಷ್ಟೇ, ಆಯಿತಾ. ಈ ಒಂದು ವಿಷಯವನ್ನು ತಿಳಿಸೋದಕ್ಕೋಸ್ಕರ ಅಂತಲೇ ಈ ರೀತಿ ಮಾಡ್ದ ಅವನು. ಅವರ ಭಯವನ್ನು ಕೂಡ ದೂರ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಅವನು ಸಹನೆಯನ್ನು ತೋರಿಸ್ತಾನೆ. ಭಗವಂತನನ್ನು ಅಸುರನು ಹೀಯಾಳಿಸಿದ್ದು ನಾಯಿಗಳು ಬೊಗಳಿದಂತೆ. ಭಗವಂತನು ಅದನ್ನು ಲಕ್ಷಿಸಲೇ ಇಲ್ಲ, ಏಕೆಂದರೆ ನೀರಿನ ಮಧ್ಯದಿಂದ ಭೂಮಿಯನ್ನು ಹೊರತರುವ ಕಾರ್ಯದಲ್ಲಿ ಅವನು ಮಗ್ನನಾಗಿದ್ದನು. ಪ್ರಾಪಂಚಿಕ ದಾನವರು ಯಾವಾಗಲೂ ಆಭರಣ ರೂಪದ ಅತಿ ಹೆಚ್ಚಿನ ಚಿನ್ನವನ್ನು ಧಾರಾಳ ಪ್ರಮಾಣದಲ್ಲಿ ಹೊಂದಿರುತ್ತಾರೆ. ಅಪಾರ ಚಿನ್ನ, ದೇಹಬಲ ಮತ್ತು ಜನಪ್ರಿಯತೆ ಇವುಗಳು ತಮ್ಮನ್ನು ದೇವೋತ್ತಮ ಪರಮಪುರುಷನ ಕ್ರೋಧದಿಂದ ರಕ್ಷಿಸಬಲ್ಲವು ಎಂದು ಅವರು ಭಾವಿಸುತ್ತಾರೆ. ನೋಡಿ, ಇಲ್ಲಿ ಈ ಒಂದು ಭೌತಿಕ ಪ್ರಪಂಚದಲ್ಲಿರುವಂಥ ಜನಗಳು ಹೇಗಿರ್ತಾರೆ, ನಾವು ಕೆಲಸ ಮಾಡಬೇಕಾದ್ರೆ ಹೇಗಿರಬೇಕು ಅನ್ನೋದೆಲ್ಲ ನಾವು ಇದರಿಂದ ತಿಳ್ಕೊಬಹುದು. ಈಗ ನಾವು ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರ್ತೀವಿ. ಈಗ ಭಾಗವತವನ್ನು ಕೇಳೋದು ಕೂಡ ಒಂದು ಕೆಲಸ, ಆದರೆ ಇದಕ್ಕೆ ಅಡ್ಡಿ ಆತಂಕಗಳನ್ನು ಕೊಡೋರು ಬೇಕಾದಷ್ಟು ಜನ ನಮ್ಮಲ್ಲಿ ಇರ್ತಾರೆ. ಅಯ್ಯೋ ಅದನ್ನೇನು ಕೇಳ್ತೀಯಾ, ಅದ್ಯಾಕೆ ಕೇಳ್ತೀಯಾ, ಸಮಯ ವ್ಯರ್ಥ, ಬಾ ಅಲ್ಲೋಗೋಣ ಇಲ್ಲೋಗೋಣ, ಈ ರೀತಿ ನಮ್ಮ ಮೈಂಡನ್ನು ಡಿಸ್ಟ್ರ್ಯಾಕ್ಟ್ ಮಾಡೋರು ಬೇಕಾದಷ್ಟು ಜನ ಇರ್ತಾರೆ. ಆದರೆ ನಮಗೆ ಗೊತ್ತಿದೆ ಇದರ ಇಂಪಾರ್ಟೆನ್ಸ್ ಏನು ಅಂತ. ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ ಇದು, ಪ್ರತಿನಿತ್ಯ ನನಗೆ ಕೇಳಬೇಕು. ಯಾಕಂದರೆ ನಾವು ಆತ್ಮ ಉದ್ಧಾರವನ್ನು ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ಸತ್ಸಂಗ ಒಂದೇ ಇರುವಂಥದ್ದು ದಾರಿ. ಸೊ ಆ ಕೆಲಸವನ್ನು ಮಾಡಬೇಕಾದ್ರೆ, ಅಥವಾ ನಾವು ಇನ್ನೇನಾದರೂ ಒಂದು ಆಧ್ಯಾತ್ಮಿಕವಾಗಿ ಏನಾದರೂ ಕೆಲಸ, ಒಳ್ಳೆ ಕೆಲಸಗಳನ್ನು ಮಾಡಬೇಕಾದ್ರೆ ಬೇಕಾದಷ್ಟು ಜನ ಅಡ್ಡಿ ಆತಂಕ ಮಾಡೋರು ಇರ್ತಾರಲ್ಲ, ಅವ್ರು ಏನೇ ಹೇಳಿದ್ರು ಕೂಡ ಇಲ್ಲಿ ಭಗವಂತನಿಗೆ ಅಸುರ ಹೀಯಾಳಿಸ್ತಾನಲ್ಲ, ಅದು ನಾಯಿ ಬೊಗಳದ ಹಾಗೆ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ನಾಯಿ ಬೊಗಳಿದ್ರೆ ನಾವು ಅದನ್ನು ನೆಗ್ಲೆಕ್ಟ್ ಮಾಡಬೇಕೆ ಹೊರತು ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬಾರ್ದು. ಆ ರೀತಿನೇ ಇಲ್ಲಿ ಭಗವಂತ ಅದ್ರ ಕಡೆ ಅವನು ಲಕ್ಷ್ಯನೇ ಕೊಡಲಿಲ್ಲ. ಯಾಕೆ? ಅವನು ಭೂಮಿಯನ್ನು ಈಗ ಹೊರಗಡೆ ತರಬೇಕು ಆ ನೀರಿನಿಂದ. ಆ ಕೆಲಸದಲ್ಲಿ ಅವನು ಮಗ್ನನಾಗಿರ್ತಾನೆ. ಈಗ ನಾವು ಅಷ್ಟೇ, ನಮ್ಮ ಕೆಲಸದಲ್ಲಿ ನಾವು ಕಂಪ್ಲೀಟಾಗಿ ಮುಳುಗಿದ್ದಾಗ ಬೇರೆಯವರು ಆಡುವಂಥ ಮಾತುಗಳ ಕಡೆ ನಾವು ಗಮನ ಕೊಡೋದಿಲ್ಲ. ಯಾವಾಗ ನಾವೇ ಅದರಲ್ಲಿ ಆಸಕ್ತರಾಗಿಲ್ಲ ಅಂದಾಗ ನಮಗೆ ನಾವು ಮಾಡ್ತಾ ಇರೋ ಕೆಲಸಕ್ಕಿಂತ ಬೇರೆಯವ್ರು ಏನು ಹೇಳ್ತಾರೋ ಅದ್ರ ಕಡೆನೇ ಗಮನ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಏನು ಕೆಲಸ ಮಾಡ್ತೀವೋ ಅದರಲ್ಲಿ 100% ನಮ್ಮನ್ನು ತೊಡಗಿಸ್ಕೊಂಡ್ಬಿಡ್ಬೇಕು. ಅದರಲ್ಲಿ ಆ ಕೆಲಸ ಪೂರ್ತಿ ಮಾಡೋ ಕಡೆ ನಮ್ಮ ಗಮನ ಇರಬೇಕೆ ಹೊರತು ಯಾರಾದರೂ ಏನಾದರೂ ಹೇಳ್ತಾ ಇದ್ದಾರೆ ಅಂದರೆ ಆ ಕಡೆ ನಮಗೆ ಗಮನ ಹೋಗಬಾರ್ದು. ಪ್ರಾಪಂಚಿಕದಲ್ಲಿರುವಂತಹ ದಾನವರು, ಈ ಪ್ರಪಂಚದಲ್ಲಿರುವಂಥ ರಾಕ್ಷಸರು ಹೇಗಿರ್ತಾರೆ ಅಂದರೆ ಅವ್ರ ಹತ್ರ ತುಂಬ ಆಭರಣಗಳಿರುತ್ತೆ, ಹೆಚ್ಚಿನ ಚಿನ್ನವನ್ನು ಹೊಂದಿರ್ತಾರೆ ಅವರು. ಅವ್ರ ಹತ್ರ ಇರುವಂಥ ಅಪಾರ ಚಿನ್ನ, ದೇಹ ಬಲ ಮತ್ತು ತಾವು ಹೆಸರುವಾಸಿಯಾಗಿರ್ತಾರಲ್ಲ, ಇದರಿಂದ ಇದೆಲ್ಲ ಇದ್ಬಿಟ್ರೆ ನಾವು ಭಗವಂತನ ಕೋಪದಿಂದ ರಕ್ಷಣೆ ಆಗ್ಬಿಡ್ತೀವಿ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಆದರೆ ಇದ್ಯಾವುದು ಮ್ಯಾಟ್ರಲ್ಲ. ನಾವು ಯಾವ ರೀತಿ ನಡ್ಕೊಳ್ತೀವಿ, ನಮ್ಮ ಕರ್ತವ್ಯ ಹೇಗೆ ಮಾಡ್ತಾ ಇದ್ದೀವಿ, ಭಗವಂತನ ಕಡೆಗೆ ನಾವು ಹೋಗೋದಕ್ಕೆ ಏನು ಮಾಡ್ತಾ ಇದ್ದೀವಿ, ಭಗವಂತ ಹೇಳಿರೋದನ್ನು ನಾವೆಲ್ಲ ಸರಿಯಾಗಿ ಪಾಲನೆ ಮಾಡ್ತಾ ಇದ್ದೀವ, ಇದು ಇಂಪಾರ್ಟೆಂಟ್ ಆಗುತ್ತೆ ಹೊರತು ನಮ್ಮ ಹತ್ರ ಇರುವಂತಹ ವಸ್ತ್ರ, ಒಡವೆ ಅಥವಾ ನನಗಿರುವಂಥ ಹೆಸರು ಇದೆಲ್ಲ ಯಾವುದು ನಮ್ಮನ್ನು ರಕ್ಷಣೆ ಮಾಡೋದಿಲ್ಲ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ನಿಜ ನಾವು ಕಾಡು ಮೃಗಗಳೇನೆ ನಿನ್ನಂಥ ಬೇಟೆ ನಾಯಿಗಳಿಗಾಗಿ ಹುಡುಕ್ತಾ ಇದ್ದೀವಿ. ನೋಡಿ, ಇಲ್ಲಿ ಓಡೋಗ್ತಾ ಇದೆಯಲ್ಲ ನೀನು ಅಂತೆಲ್ಲ ಹೇಳ್ತಾನಲ್ಲ. ಈಗ ಭಗವಂತ ಭೂಮಿಯನ್ನು ಆ ನೀರಿನ ಮೇಲೆ ಇಟ್ಟ. ಈಗ ಉತ್ತರವನ್ನು ಕೊಡ್ತಾನೆ, ಹೌದು ನಾವು ಕಾಡು ಮೃಗನೇ, ನಿನ್ನಂಥ ಬೇಟೆ ನಾಯಿಗಳನ್ನು ಹುಡುಕ್ತಾ ಇದ್ದೀವಿ. ಮೃತ್ಯು ಬಂಧನದಿಂದ ಯಾರು ಮುಕ್ತರಾಗಿದ್ದಾರೋ ಅವರು ನೀನು ಆಡ್ತಾ ಇರುವಂಥ ಹಗುರವಾದಂಥ ಮಾತುಗಳಿಂದ ಭಯ ಪಡೋದಿಲ್ಲ. ನೀನು ಮೃತ್ಯು ನಿಯಮಗಳಿಗೆ ಬದ್ಧನಾಗಿದೆಯಾ. ಯಾಕಂದರೆ ಮುಕ್ತರಾಗಿರುವಂಥವರಿಗೆ ಭಯ ಅನ್ನೋದೇ ಇರೋದಿಲ್ಲ. ಯಾಕೆ? ಅವ್ರಿಗೆ ಯಾವುದೇ ಮಾತುಗಳು, ಯಾವುದೇ ವಿಷಯ ಯಾವುದು ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದರಿಂದ ಅವರು ನಿನ್ನ ಮಾತುಗಳಿಗೆಲ್ಲ ಭಯ ಪಡೋದಿಲ್ಲ. ನೀನು ಮೃತ್ಯು ನಿಯಮದ ಒಳಗಡೆ ಇರುವಂಥವನು, ಅದಕ್ಕಿಂತ ಆಚೆ ಇರುವಂಥವನಲ್ಲ. ಅದನ್ನು ನೆನಪಿಸ್ತಾ ಇದ್ದಾನೆ ಭಗವಂತ.
ನೀನು ಅಮರ ಅಂತ ತಿಳ್ಕೊಬೇಡ, ಶಾಶ್ವತವಾಗಿರ್ತೀನಿ ಅಂತ ತಿಳ್ಕೊಬೇಡ. ಯಾರು ಮುಕ್ತಾತ್ಮರಾಗಿರ್ತಾರೋ ಅಂಥವ್ರು ನಿನ್ನ ಮಾತುಗಳನ್ನು ಕೇಳಿಸ್ಕೊಳ್ಳಲ್ಲ, ನಿನ್ನನ್ನು ನೋಡಿದ್ರು ಭಯ ಪಟ್ಕೊಳ್ಳೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅಸುರರು ಮತ್ತು ನಾಸ್ತಿಕರು ದೇವೋತ್ತಮ ಪರಮಪುರುಷನನ್ನು ಅವಮಾನಿಸುತ್ತಾ ಹೋಗಬಹುದು, ಆದರೆ ಜನ್ಮ ಮತ್ತು ಮೃತ್ಯುಗಳ ನಿಯಮಗಳಿಗೆ ತಾವು ಒಳಗಾಗಿ ಇರುವೆವು ಎಂಬುದನ್ನು ಅವರು ಮರೆಯುತ್ತಾರೆ. ಕೇವಲ ಪರಮಪ್ರಭುವಿನ ಅಸ್ತಿತ್ವವನ್ನು ಅಲ್ಲಗಳೆಯುವುದರಿಂದ ಅಥವಾ ಅವನ ನಿಷ್ಠುರ ಪ್ರಕೃತಿ ನಿಯಮಗಳನ್ನು ಉಲ್ಲಂಘಿಸುವುದರಿಂದ ವ್ಯಕ್ತಿಯು ಜನನ ಮರಣಗಳ ಹಿಡಿತದಿಂದ ತಾನು ಪಾರಾಗಬಹುದೆಂದು ಭಾವಿಸುತ್ತಾನೆ. ಭಗವಂತನ ದಿವ್ಯ ಸ್ವಭಾವವನ್ನು ಕೇವಲ ಅರ್ಥ ಮಾಡಿಕೊಳ್ಳುವುದರಿಂದ ಒಬ್ಬನು ಭಗವದ್ಧಾಮಕ್ಕೆ ಹಿಂದಿರುಗಬಹುದು ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಆದರೆ ಅಸುರರು ಮತ್ತು ನಾಸ್ತಿಕರು ಪರಮಪ್ರಭುವಿನ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದಿಲ್ಲ. ಆದ್ದರಿಂದ ಅವರು ಜನನ ಮರಣಗಳ ಬಂಧನದಲ್ಲಿ ಉಳಿದು ಬಿಡುತ್ತಾರೆ. ನೋಡಿ, ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಅಸುರರಾಗಿರ್ಬೋದು, ನಾಸ್ತಿಕರು, ಭಗವಂತನೇ ಇಲ್ಲ ಅಂತ ಹೇಳ್ತಾರಲ್ಲ, ಅಂಥವರು ಭಗವಂತನನ್ನು ಅವಮಾನಿಸ್ತಾ ಹೋಗ್ತಾರೆ, ಅವನ ಬಗ್ಗೆ ಸಲ್ಲದೆಲ್ಲ ಹೇಳ್ತಾರೆ. ಅವರಿಗೆ ನಮಗೂ ಕೂಡ ಜನನ ಮರಣ ಅನ್ನೋದಿದೆ, ಆ ನಿಯಮಗಳಿಗೆ ನಾವು ಕೂಡ ಒಳಗಾಗಿದ್ದೀವಿ ಅನ್ನೋದನ್ನೇ ಅವರು ಮರ್ತು ಹೋಗ್ತಾರೆ. ಕೇವಲ ಭಗವಂತನ ಅಸ್ತಿತ್ವದ ಬಗ್ಗೆ ಅವರು ಅಲ್ಲಗಳೆಯೋದು, ಅವನಿಲ್ಲ, ಅವನು ಹಾಗೆ, ಅವನು ಹೀಗೆ, ಅವನು ನಿರಾಕಾರ, ಅವನಿಗಿದಿಲ್ಲ ಅದಿಲ್ಲ ಅಂತ ಹೇಳ್ಕೊಂಡಿರ್ತಾರೆ. ಮತ್ತು ಆ ಭಗವಂತ ಏನೇನೆಲ್ಲ ನಿಯಮಗಳನ್ನು ಹಾಕಿದಾನೋ ಅದನ್ನೂ ಕೂಡ ಅವರು ಉಲ್ಲಂಘನೆ ಮಾಡ್ತಾರೆ. ಈ ರೀತಿ ಮಾಡಬಾರ್ದು ಅಂತಂದರೆ ಅವ್ರು ಆ ರೀತಿ ಮಾಡ್ತಾರೆ. ಈಗ ಈ ನಿಯಮಗಳೆಲ್ಲ ನಮಗೇನು ಗೊತ್ತಿರುತ್ತೆ? ಎಲ್ಲಿದೆ ನಿಯಮಗಳು ಅಂದರೆ, ಭಗವದ್ಗೀತೆಯಲ್ಲೇ ಹೇಳಿದ್ದಾನೆ, ಧರ್ಮಗ್ರಂಥಗಳಲ್ಲೆಲ್ಲ ಇದೆ. ಭಗವಂತ ಏನು ಹೇಳಿದ್ದಾನೆ, ನಿಯಮಗಳು ಏನು, ನಾವು ಹೇಗಿರ್ಬೇಕಿಲ್ಲಿ, ಇಷ್ಟ ಬಂದಂಗೆ ಇರೋದಕ್ಕಲ್ಲ ನಾವು ಇಲ್ಲಿ ಬಂದಿರೋ ಅಂಥದ್ದು. ಮನುಷ್ಯ ಅಂತಂದಮೇಲೆ ಅವನು ತನ್ನ ಧರ್ಮ, ತನ್ನ ವರ್ಣ ಮತ್ತು ಆಶ್ರಮಕ್ಕೆ ಅನುಗುಣವಾಗಿ ಕೆಲವೊಂದು ನಿಯಮಗಳಿರುತ್ತೆ, ಅದರ ಪ್ರಕಾರವಾಗಿ ನಾವು ನಡ್ಕೋಬೇಕು. ಆದರೆ ಅವರು ಅದನ್ನೂ ಕೂಡ ಉಲ್ಲಂಘನೆ ಮಾಡ್ತಾರೆ. ಉಲ್ಲಂಘನೆ ಮಾಡೋದ್ರಿಂದ ಒಬ್ಬ ವ್ಯಕ್ತಿ ಜನನ ಮರಣಗಳ ಹಿಡಿತದಿಂದ ಪಾರಾಗಬಹುದು ಅಂತ ಅವನು ಅಂದ್ಕೊಳ್ತಾನೆ. ಭಗವಂತನನ್ನೇ ಹೆದರಾಕೊಂಡ್ಬಿಟ್ರೆ ನಾನು ಶಾಶ್ವತವಾಗಿಬಿಡ್ತೀನಿ, ನಾನು ಹಾಗಿದ್ಬಿಡ್ತೀನಿ, ಹೀಗಿದ್ಬಿಡ್ತೀನಿ ಅಂತ ಅವ್ರು ಅಂದ್ಕೊಳ್ತಾರೆ ಅಷ್ಟೇ. ಆದರೆ ಆ ರೀತಿ ಅಲ್ಲ ಅಲ್ವಾ? ನಮ್ಮ ಕರ್ತವ್ಯಗಳು, ನಮಗೆ ಹಾಕಿರುವಂಥ ನಿಯಮಗಳು, ನಿಬಂಧನೆಗಳೇನಿದೆಯೋ ಅದನ್ನೆಲ್ಲ ನಾವು ಫಾಲೋ ಮಾಡಬೇಕಾಗತ್ತೆ. ಆದರೆ ಭಗವಂತನ ದಿವ್ಯ ಸ್ವಭಾವವನ್ನು, ಅವನು ಏನು ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದನೇ ಒಬ್ಬ ಭಗವದ್ಧಾಮಕ್ಕೆ ಹೊರಟೋಗ್ಬೋದು. ಏನೂ ಮಾಡಬೇಕಾಗಿಲ್ಲ, ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದು, ಅವನ ಬಗ್ಗೆ ತಿಳ್ಕೊಳ್ಳೋದು. ಈಗ ನಾವು ಈ ಒಂದು ಧರ್ಮಗ್ರಂಥವನ್ನು ಓದ್ತಾ ಇದ್ದೀವಿ, ತಿಳ್ಕೊಳ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ? ಭಗವಂತ ಅಂತಂದರೆ ಏನು, ಹೇಗಿರ್ತಾನೆ, ಅವನು ಹೇಗೆ ಕೆಲಸ ಮಾಡ್ತಾನೆ, ಏನೆಲ್ಲ ಮಾಡ್ತಾನೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆಯಲ್ವಾ? ಇದನ್ನೆಲ್ಲ ನಾವು ತಿಳ್ಕೊಂಡು ಯಾವಾಗ ಅರ್ಥ ಮಾಡಿಕೊಳ್ಳುವಂಥ ಒಂದು ಸ್ಥಿತಿಗೆ ಬರ್ತೀವೋ ಆಗ ಒಬ್ಬ ಭಗವದ್ಧಾಮಕ್ಕೆ ವಾಪಸ್ ಹಿಂದಿರುಗಿ ಹೋಗ್ಬೋದು ಅಂತ ಭಗವದ್ಗೀತೆಯಲ್ಲಿ ಸ್ವಯಂ ಭಗವಂತ ಹೇಳಿದ್ದಾನೆ. ಆದರೆ ಅಸುರರು ಮತ್ತು ನಾಸ್ತಿಕರು ಆ ಭಗವಂತನ ಸ್ವಭಾವವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನನೇ ಮಾಡೋದಿಲ್ಲ. ಅದಕ್ಕೆ ಏನಾಗುತ್ತೆ, ಅವರು ಜನನ ಮರಣ ಅನ್ನುವಂತಹ ಈ ಬಂಧನದಲ್ಲೇ ಉಳಿದು ಬಿಡ್ತಾರೆ. ಸದಾ ಅದರಲ್ಲೇ ಅವರು ಇರೋ ರೀತಿ ಆಗುತ್ತೆ. ಅಲ್ಲಿಂದ ಹೊರಗಡೆ ಬರೋದಕ್ಕೆ ಅವ್ರಿಗೆ ಆಗೋದಿಲ್ಲ. ಆದರೆ ಒಬ್ಬ ಭಕ್ತ ಏನು ಮಾಡ್ತಾನೆ, ಬರೀ ಅವನು ಕೂತ್ಕೊಂಡು ಭಗವಂತನ ಬಗ್ಗೆ ಕೇಳ್ತಾನೆ, ಭಗವಂತನ ವಿಷಯಗಳನ್ನು ಕೇಳೋದು, ಅವನನ್ನು ದರ್ಶನ ಮಾಡೋದು, ಅವನ ಬಗ್ಗೆ ಸ್ಮರಣೆ ಮಾಡೋದು, ಅವನ ಬಗ್ಗೆ ಮಾತಾಡೋದು, ಇದರಲ್ಲಿ ಅವನಿಗೆ ಸಂತೋಷನೂ ಸಿಗುತ್ತೆ. ಮತ್ತು ಅವನು ಭಗವದ್ಧಾಮಕ್ಕೆ ಹೊರಟೋಗ್ತಾನೆ. ಅದರಿಂದ ಜನ್ಮ ಮೃತ್ಯು ಈ ಒಂದು ಬಂಧನದಲ್ಲೂ ಕೂಡ ಅವನು ಸಿಕ್ಕಾಕೊಳ್ಳೋದಿಲ್ಲ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.